ಈವರೆಗೂ ಕಾವೇರಿ ಚಳುವಳಿ ಒಳಗಡೆ ಗುರುತಿಸ್ಕೊಂಡು ನಮ್ಮ ಕೈಲಾದದ್ದ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ನು. ನಾನು ಮಂಡ್ಯ ಜಿಲ್ಲೆಯ ಪಕ್ಕದಲ್ಲಿ ಇರ್ತಕ್ಕಂಥ ಗೋಪಾಲ್ಪುರ ಗ್ರಾಮದವನು. ನಾನು ಸಾಮಾನ್ಯ ರೈತ ಕುಟುಂಬದ ಮಗ. ಬಂಧುಗಳೇ, ಈಗ ನಮ್ಮ ರಾಜಾರಾವ್ ಅವರು ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ರು. ನಾನು ಹಿಂದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನೀವೆಲ್ಲ ಹಿರಿಯ ತಜ್ಞ ಆಗಿರೋದ್ರಿಂದ ನಿಮ್ಗೆಲ್ಲ ವಿಷಯ ಎಲ್ಲ ಗೊತ್ತಿದೆ. 2007ರಲ್ಲಿ ಮಧ್ಯದ ಇದು ಫೈನಲ್ ಅವಾರ್ಡ್ ಬಂತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಫೈನಲ್ ಮಾಡ್ತು. ಅದು ಆದ್ಮೇಲೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಚಿಂತನೆ. ಈಗ ಹಳೆದು ಎಲ್ಲರೂ ಹೇಳ್ತಾರೆ, 1892ರಲ್ಲಿ ಒಂದು ಅಗ್ರಿಮೆಂಟು, 1924ರಲ್ಲಿ ಒಂದು ಅಗ್ರಿಮೆಂಟು. ಇವೆರಡು ಅಗ್ರಿಮೆಂಟು ನಮಗೆ ಕರ್ನಾಟಕಕ್ಕೆ ಬಹಳ ಕೆಟ್ಟದ್ದ ವ್ಯವಸ್ಥೆನ ಮಾಡ್ತು ಟ್ರಿಬ್ಯುನಲ್. ಯಾಕಂದ್ರೆ ವ್ಯವಸ್ಥೆ ಆ ತರ ಇತ್ತು. ಆಗಿನ ಕಾಲದಲ್ಲಿ ಬ್ರಿಟಿಷ್ನವರು ನಡೀತಾ ಇತ್ತು. ಸಾಕು ಬಿಡುವಣೆಯ. ಬ್ರಿಟಿಷ್ನರ ಒಂದು ಆಳ್ವಿಕೆಯಲ್ಲಿ ಮದ್ರಾಸ್ ಇದ್ದಿದ್ರಿಂದ ಎಲ್ಲಾನು ಅವ್ರ ಪರವಾಗಿ ಕೆಲವು ತೀರ್ಮಾನಗಳು ಬಂದವು. ಅದ್ರ ಬಗ್ಗೆ ಈಗ ನಾವು ಎಷ್ಟೇ ಚರ್ಚೆ ಮಾಡಿದ್ರೂ ಏನು ಇಲ್ಲ. ಯಾಕೆಂತಂದ್ರೆ ಟ್ರಿಬ್ಯುನಲ್ ಮುಗಿದೋಗಿದೆ, ಫೈನಲ್ ಆರ್ಡರ್ ಬಂದಿದೆ, ಸುಪ್ರೀಂ ಕೋರ್ಟ್ ಆಗಿದೆ. ಈಗ ನಾವು ಏನಿದ್ರೂ ಸುಪ್ರೀಂ ಕೋರ್ಟ್ ಹೋಗ್ಬೇಕಾದ್ರೆ 2033 ತನಕ ನಾವು ವೆಯ್ಟ್ ಮಾಡ್ಬೇಕು. ಈಗಿನ ಪರಿಸ್ಥಿತಿ ಏನ್ ಕಷ್ಟ ಇದೆ, ಏನ್ ಸುಖ ಇದೆ ಅನ್ನೋದನ್ನ ನಾವು ರಿಟ್ ಪಿಟಿಷನ್ ಹಾಕಿ ರಿವಿಷನ್ ಪಿಟಿಷನ್ ಹಾಕುವಂತ ಪರಿಸ್ಥಿತಿನಲ್ಲಿ ನಿಮ್ಮಂತ ವಕೀಲರು ಸಲಹೆ ಸಹಕಾರಗಳನ್ನ ಕೊಡ್ತಾ ಇದ್ದಾರೆ. ಆದ್ರೂ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ ಏನಾದ್ರೂ ಸುಪ್ರೀಂ ಕೋರ್ಟ್ ನಮ್ಗೆ ಎಗನೆಸ್ಟ್ ಏನಾರು ಆದ್ರೆ ನಾವೇನು ಮಾಡಕ್ಕಾಗಲ್ಲ. ಆದ್ರಿಂದ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡೂ ತೀರ್ಮಾನ ಆದ್ಮೇಲೆ ನಮ್ಮ ಸರ್ಕಾರ ಏನ್ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಒಂದು 2-3 ನಿಮಿಷದಲ್ಲಿ ಹೇಳುವಂತ ಪರಿಸ್ಥಿತಿನಲ್ಲಿ ನಾನು ಇದ್ದೀನಿ. 2018 ಬಂದ ಮೇಲೆ ಇವ್ರು ಮಾಡಬೇಕಾಗಿದ್ದಂತ ಕೆಲಸ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು 270 TMCFT ನೀರು ಕೊಟ್ಟಿದ್ರು. ನಾವು ಪುನಃ ಇದು ನೀರು ಸಾಲದಿಲ್ಲ, ನಮ್ಗೆ ತೊಂದರೆ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೋದಾಗ 14.75 TMCFT ನೀರನ್ನ ಕೊಟ್ರು. ಅಂದ್ರೆ 285 TMCFT ನೀರನ್ನ ನಮಗ್ ಕೊಟ್ರು. ಅದರ ಜೊತೆಗೆ 18 ಲಕ್ಷ ಎಕರೆಗೆ ನೀರಿಗಾಗಿ ನೀವು ಬೇಸಾಯ ಮಾಡಬೇಕು ಅಂತಾನು ನಮಗೆ ಹೇಳಿದ್ರು. ಈಗ ನಾವು 18 ಲಕ್ಷ ಅಲ್ಲ, 8 ಲಕ್ಷದಲ್ಲೂ ನಾವು ಬೇಸಾಯ ಮಾಡ್ತಾ ಇಲ್ಲ ಇವಾಗ. ಈಗ ಅದೆಲ್ಲ ಹೆಚ್ಚಿಗೆ ಮಾಡ್ಕೊಳ್ಬೇಕಾದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಹಾರಾಜ ಆಫ್ ಮೈಸೂರು ಅವರ ಟೈಮ್ನಲ್ಲಿ ಪ್ರತಿ ಹಳ್ಳಿಗೂ ಒಂದು ಕೆರೆನ ಇವತ್ತು ಇದೆ. ಆ ಕೆರೆಗಳು ಇವತ್ತು ಎಲ್ಲ ಶಿಥಿಲ ಆಗಿದ್ದಾವೆ, ಹೂಳು ತುಂಬಿಕೊಂಡಿದೆ. ಬೆಡಿತು ರೈತರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಬಂದು ನೀರು ದಡಾರಂತ ಹೊರಗಡೆ ಹೋಗುತ್ತೆ. ನಮ್ ಕನ್ನಂಬಾಡಿ ಕಟ್ಟೆ ನೀರು ಹೊರಗಡೆ ಹೋಗುತ್ತೆ, ಮಳೆ ಬಿದ್ದ ನೀರು ಹೊರಗಡೆ ಹೋಗುತ್ತೆ. ಈ ನೀರೆಲ್ಲ ಮೆಟ್ಟೂರು ಡ್ಯಾಮ್ಗೆ ತಮಿಳುನಾಡಿಗೆ ಹೋಗ್ತಾ ಇದೆ. ಈಗ 2 ಮಾನ್ಸೂನ್ ಬರೋದು ನಮ್ಗೆ. ಒಂದು ಜೂನ್ ಜುಲೈನಲ್ಲಿ, ಅಂದ್ರೆ ಅದು ಸಾಮಾನ್ಯವಾಗಿ ನಮ್ಗೆ ಬರೋದು. ಅದು ಇನ್ನೊಂದು ನೈಋತ್ಯ ಮಾನ್ಸೂನ್ ನಾರ್ತ್ ಈಸ್ಟ್, ಅದು ತಮಿಳುನಾಡಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ಆ ಅಕ್ಟೋಬರ್ ತಿಂಗಳಲ್ಲಿ ಬಂದಂತ ನೀರು ಮತ್ತೆ ಇಲ್ಲಿ ನಮ್ಮ ಮೇಲ್ಗಡೆ ಭಾಗಮಂಡಲ, ನಮ್ಮ ಕೊಡಗಲ್ಲಿ ಮಳೆ ಬರೋದು ಕಷ್ಟ. ಅಲ್ಲಿ ಯಾವಾಗ ನೈಋತ್ಯ ಮಾನ್ಸೂನು ನಮ್ಮ ಬಯಲುಸೀಮೆಯಲ್ಲಿ ಬರುತ್ತೆ. ಆ ಬಯಲುಸೀಮೆಯಲ್ಲಿ ಬಿದ್ದ ನೀರೆಲ್ಲ ಪೂರ್ತಿ ತಮಿಳುನಾಡಿಗೆ ಹೋಗುವಂತ ಒಂದು ವ್ಯವಸ್ಥೆ ಅದು ಎಲ್ರಿಗೂ ಗೊತ್ತಿದೆ. ಆದ್ರೆ ಸರ್ಕಾರಗಳು ಬಂದಂತವ್ರು ಯಾವ ರೀತಿಯಲ್ಲೂ ಕಾರ್ಯಕ್ರಮನ ರೂಪಿಸ್ತೇ ಇಲ್ಲ. ನಾವು ಹೋರಾಟಗಾರರು, ನಾವು ಬಹಳಷ್ಟು ಸರ್ಕಾರಕ್ಕೆ ನಾವು ಹೇಳ್ಕೊಂಡು ಬಂದ್ವಿ. ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಈ ಮಧ್ಯದಲ್ಲಿ ಏನು ಮಧ್ಯಂತರ ಆದೇಶ ಆದ್ಮೇಲೆ ಫೈನಲ್ ಅವಾರ್ಡ್ ಬರೆಯೋಷ್ಟ್ರೊಳಗಡೆ ಒಂದು ಕಾವೇರಿಯ ರೈತರು
ಮತ್ತೆ ತಮಿಳುನಾಡು ರೈತರು ಕರ್ನಾಟಕದ ರೈತರು ಒಂದು ಡೈಲಾಗ್ ಮಾಡಬೇಕು ಅಂತ ಹೇಳಿ ಒಂದು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ 1912ನೇ ಇಸ್ವಿನಲ್ಲಿ ಆ ಸಂಸ್ಥೆನ ಅವರು ಪ್ರಾರಂಭ ಮಾಡಿರ್ತಾರೆ. ಅವರ ಉದ್ದೇಶ ಏನು ಅಂತಂದ್ರೆ ಮದ್ರಾಸನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಇಟ್ಟು ಅದು ಮಾಡಿದ್ದಂತವ್ರು. ಆ ಸಂಸ್ಥೆಯವರು ಈ ಕರ್ನಾಟಕದವರು ಒಬ್ರು ಅಲ್ಲಿಗೆ ಡೈರೆಕ್ಟರ್ ಆಗ್ತಾರೆ. ಅವರು ಪ್ರೊಫೆಸರ್ ನಟರಾಜ್ ಅಂತ ಮೈಸೂರು ಯೂನಿವರ್ಸಿಟಿನಲ್ಲಿ ಬಹಳಷ್ಟು ವರ್ಷ ಕೆಲಸ ಮಾಡಿ ಅವ್ರು ಇರ್ತಾರೆ. ಅವರನ್ನ ಅಲ್ಲಿ ಡೈರೆಕ್ಟರ್ ಆಗಿ ತಗೊಳ್ತಾರೆ. ಆ ಡೈರೆಕ್ಟರ್ ಆಗಿ ತಗೊಂಡಂತ ಸಂದರ್ಭದಲ್ಲಿ ಮಧ್ಯಂತರ ಆದೇಶ ಬಂದಾಗ ನಮ್ಮ ಬಾರ್ಡರ್ನಲ್ಲಿ ಬೆಂಗಳೂರಿನಲ್ಲಿ ಈ 2 ಜನಕ್ಕೆ ಘರ್ಷಣೆ ಆಗಿ ಬಹಳಷ್ಟು ಜನ ಮಡಿತಾರೆ. ಇವೆಲ್ಲವನ್ನು ನೋಡಿ ಆ ಯಪ್ಪ ಏನ್ ಮಾಡಿದರೆ ಇಬ್ಬರು ರೈತರನ್ನ ಸೇರಿಸಿ ಒಂದು ಡೈಲಾಗ್ ಮಾಡೋಣ. ಆ ಡೈಲಾಗ್ ನಲ್ಲಿ ಯಾವ ರಾಜಕಾರಣಿನೂ ಇರಬಾರ್ದು. ರೈತರು, ವಕೀಲರು, ತಜ್ಞರು, ನೀರಾವರಿ ತಜ್ಞರು, ಕೃಷಿ ತಜ್ಞರು, ಸಾಹಿತಿಗಳು ಇವರ ಸೇರಿಸಿ ಒಂದು ಡೈಲಾಗ್ ಮಾಡೋಣ ಅಂತ ಹೇಳಿ ಸುಮಾರು 2008ರಿಂದ 14-17ನೇ ಇಸ್ವಿ ತನಕನೂ ಅವರೊಂದು ಜಿಲ್ಲೆ ಅವರೊಂದ್ ಸಾರಿ ನಾವೊಂದ್ ಸಾರಿ 14 ಸಭೆಗಳನ್ನ ಮಾಡ್ತೀವಿ. ಆವಾಗ ನಮಗೂ ಅವ್ರ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ, ನಮ್ ಕಷ್ಟ ಏನು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಆದ್ರೆ ಅಲ್ಲಿಯ ಜನ ಬಹಳ ಬುದ್ಧಿವಂತರು. ಯಾಕೆಂತಂದ್ರೆ ಇವತ್ತು ಕಾವೇರಿ ಅಂದ್ರೆ ಇಡೀ ತಮಿಳುನಾಡು ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಇಲ್ಲ, ಇಲ್ಲಿ 8 ಜಿಲ್ಲೆ ಇದೆ ನಮ್ದು. ನಮ್ಮ ಕೊಡಗಿಂದ ಇರೋ ಕೊಡಗು, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು ಇಷ್ಟು ಜಿಲ್ಲೆನಲ್ಲಿ ನಮ್ದು ನೀರು ಓಡಾಡುತ್ತೆ. ಕಾವೇರಿದು ಸಮಸ್ಯೆ ಅಂತಂದ್ರೆ ಮಂಡ್ಯದವರು ಮಾತ್ರ ಬರ್ತಾರೆ. ನೀನ್ ಬೇರೆಯವರೆಲ್ಲ ಸಾಂಕೇತಿಕವಾಗಿ ಬರ್ತಾರೆ. ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ, ನಾವು ಎಲ್ಲ ನಿಮ್ಗೆ ಸಹಕಾರ ಮಾಡ್ತೀವಿ, ನಮ್ ಕೈಲಾದಿದ್ ಮಾಡ್ತಾರೆ ಅಂತ. ಅದೇ ಅಷ್ಟೇ, ಅವ್ರಿಗೇನು ಅಲ್ಲ. ಯಾಕಂದ್ರೆ ನಾವು ಮೊದಲನೇ ಫಲಾನುಭವಿಗಳು. ನಾವು 1,20,000 ಎಕರೆನಲ್ಲಿ ಬೇಸಾಯ ಮಾಡ್ತಿದ್ದಂಥವ್ರು. ಇವತ್ತು ಅದು 2,08,000 ಎಕರೆ ಪ್ರದೇಶ ಆಗಿದೆ ನಮ್ದು. ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥ ನೀರನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಇವರು ಅವಕಾಶ ತಕ್ಕೊಂಡಿದ್ರೆ ನಮ್ಗಿಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ, ಈಗ ಬೆಂಗಳೂರಿಗೂ ಮಂಡ್ಯಕ್ಕೂ ಒಂದು ಸ್ಟ್ರಗಲ್ ಮಾಡುವಂತ ಪರಿಸ್ಥಿತಿಗೆ ತಂದಿದ್ದಾರೆ ಸರ್ಕಾರದವರು. ಕುಡಿಯೋ ನೀರು ಅಂತಾರೆ. ಮೊದಲಿರ್ತಕ್ಕಂಥದ್ದು ಮಹಾರಾಜ ಆಫ್ ಮೈಸೂರು ಇದ್ದಂತ ಬ್ರಿಟಿಷ್ ಗವರ್ನಮೆಂಟ್ ಅಗ್ರಿಮೆಂಟ್ ಇದ್ದಿದ್ದು ಕೃಷಿಗೆ ಅಂತ ಮಾಡಿರೋದು ನಮ್ಮ ಕನ್ನಂಬಾಡಿ ಕಟ್ಟೆ. ನೀವು ಕುಡಿಯೋ ನೀರಿಗೆಲ್ಲ ಈಗ ಪ್ರಪಂಚದಲ್ಲೆಲ್ಲ ಬದಲಾವಣೆ ಆಯ್ತು. ಮತ್ತೆ ಶನಿವಾರದಲ್ಲಿ ಮೊದಲನೇ ಆದ್ಯತೆ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಈಗ ನಮ್ಮ ಕೃಷಿನ ಬಿಟ್ಬಿಟ್ರು. ಕುಡಿಯೋ ನೀರಿಗೆ ಅಂತ ತಗೊಂಡು ಈಗ ನಿಮ್ ಬೆಂಗಳೂರಿಗೆ 5 ಹಂತ ನೀರಾವರಿನ ಮಾಡಿದ್ರು. 5 ಹಂತ ನೀರಾವರಿನಲ್ಲಿ 29 TMCFT ನೀರು ನಿಮ್ ಬೆಂಗಳೂರು ಕುಡಿಯೋ ನೀರು ಕೊಡ್ತಾ ಇದೀವಿ. ಈಗ ಅದು ಸಾಗೋದಿಲ್ಲ ಅಂತೇಳಿ 6ನೇ ಹಂತದ ಯೋಜನೆ ಮಾಡಿ ಈಗ ಎಲ್ಲಿಂದ ತಗೊಂಡೋಗ್ತಾ ಇದ್ದಾರೆ, ನಮ್ ಕನ್ನಂಬಾಡಿ ಕಟ್ಟೆ ಮೇಲ್ಗಡೆಯಿಂದ, ಕಟ್ಟೇರಿ ಅಂತ ಬರುತ್ತೆ ಕನ್ನಂಬಾಡಿ ಕಟ್ಟೆಯಿಂದ ಮೇಲ್ಗಡೆ, ಅಲ್ಲಿ ನೀರು ತಗೊಂಡು 6 TMCFT ನೀರನ್ನ ತಮಿಳುನಾಡು ಬೆಂಗಳೂರಿಗೆ ತರೋದಕ್ಕೆ ವ್ಯವಸ್ಥೆ ಆಗಿದೆ. ಈಗಾಗಲೇ ಅದು ಸ್ಯಾಂಕ್ಷನ್ ಆಗಿದೆ, ಕೆಲಸನೂ ಶುರು ಮಾಡಿದ್ದಾರೆ. ಆದ್ರೆ ಅಲ್ಲಿ ಸರ್ವೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಸರ್ವೆ ಮಾಡಿಸ್ತೇನೆ ಹೊರಗಡೆಗೆ ಕಳಿಸಿದ್ದಾರೆ. ಈಗ 7,000 ಕೋಟಿ ರೂಪಾಯಿನ ಆಗ್ಲೇ ಅದಕ್ಕೆ ಹಣ ತೊಡಗಿಸಿದ್ದಾರೆ. ಯಾವ ರೀತಿ ಅವ್ರೇನು ಹೇಳಿದ್ರು, ಅಲ್ಲಿ ನೀರು ಬಿಟ್ರೆ ಎವಾಪರೇಷನ್ ಆಗುತ್ತೆ, ಹಳ್ಳ ಕೊಳ್ಳ ತುಂಬ್ಕೊಂಡು ಬರುವಷ್ಟರಲ್ಲಿ ನೀರು 5 TMCFT ಬಿಟ್ರೆ 2 TMCFT ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪೈಪ್ ಮುಖಾಂತರ ತಗೊಂಡು ಬರ್ತಾ ಇದ್ದೀವಿ ಅಂತ. ಎಲ್ಲಿ ತನಕ ಇಲ್ಲಿ ನಿಮ್ಮ 4-5 ಬಡಾವಣೆ ಇದೆ. ವಿಶ್ವೇಶ್ವರಯ್ಯ ಬಡಾವಣೆ, ಶಿವರಾಮಕಾಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಆಮೇಲೆ ಇನ್ನ ಅದಕ್ಕೆ ಮುಂದೆ ಇರ್ತಕ್ಕಂಥವು ಎಷ್ಟು ಅಲ್ಲಿ ಬರ್ತವೆ ಅನ್ನೋದೆಲ್ಲ ನಾವು ಸರ್ವೆ ಮಾಡಿದೀವಿ. ಇಷ್ಟಕ್ಕೆಲ್ಲ ನೀರನ್ನ ಕೊಟ್ರೆ 35 TMCFT ನೀರು ನಮ್ಮ
ಈ ಕನ್ನಂಬಾಡಿ ಕಟ್ಟೋದು ಇರ್ತಕ್ಕಂಥದ್ದು 48 TMCFT. ಈಗ ಎಷ್ಟು ನೀರು ಅಲ್ಲಿ ಉಳ್ಕೊಳ್ಳುತ್ತೆ. ನಾವು ಯಾವ ರೀತಿ ಬೇಸಾಯ ಮಾಡ್ತೀವಿ, ನಾವು 1934ರಿಂದ ನಾವು ಹಚ್ಕಟ್ದಾರು ನಾವು. ಈಗ ನಮಗೆ ಮೊದಲನೇ ಆದ್ಯತೆ ಕೊಡ್ಬೇಕು ತಾನೆ. ಈಗ ತಗೊಬಂದು ಕುಡಿಯೋ ನೀರು ಅಂತ ಹೇಳಿ ಈಗ ನಮಗೂ ಬೆಂಗಳೂರಿನ ಜನಕ್ಕೂ ಒಂಥರ ಜಿಜ್ಞಾಸೆನ ತಂದು ಇವತ್ತು ಇಟ್ಟಿದ್ದಾರೆ. ಈಗ ನಿಮಗೂ ಗೊತ್ತಿದೆ, ಕೆಂಪೇಗೌಡ ಕಾಲದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಕೆರೆ 900 ಕೆರೆಗಳು ಇತ್ತಂತೆ. ಈಗ ಕೇವಲ 280-300 ಕೆರೆ ಇವೆ. ಆ ಕೆರೆನ ವ್ಯವಸ್ಥಿತವಾಗಿ ಅವರು ಜನನೇ ಈ ಕೆರೆನ ಮುಚ್ಚಿ ಅಂತ ಹೇಳೋದಕ್ಕೋಸ್ಕರ ಅಕ್ಕಪಕ್ಕದ ಕಕ್ಕಸ್ ನೀರು, ಆ ನೀರು, ಈ ನೀರು ಎಲ್ಲನೂ ಆ ಕೆರೆಗೆ ಬಿಡೋದು. ಅದು ಅಲ್ಲಿ ಬೇಸಿಗೆನಲ್ಲಿ ಸ್ಟಾರ್ಟ್ ಆದಾಗ ಏನ್ ಸ್ವಾಮಿ ಇದು ಎಲ್ಲ ಗಬ್ಬಾಗಿದೆ, ವಾಸನೆ, ಇಲ್ಲಿ ಜೀವನ ಮಾಡಕ್ಕಾಗಲ್ಲ, ಸೊಳ್ಳೆ ಅದು ಇದು ಅಂತ ಹೇಳಿ ಒಂದ್ ಸೈಡ್ ಅದನ್ನ ಮುಚ್ಚಾಕಿ ಅಲ್ಲಿ ಸೈಟ್ ಮಾಡಿ ಈ ಜನಗಳಿಗೆ ಹಂಚುವಂತ ಒಂದು ವ್ಯವಸ್ಥೆ. ಈಗ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಕರ್ನಾಟಕದಲ್ಲಿ 4 ಡಿವಿಷನ್ ಇದೆ. ಒಂದು ಬೆಂಗಳೂರು, ಒಂದು ಮೈಸೂರು, ಒಂದು ಬೆಳಗಾವಿ, ಒಂದು ಗುಲ್ಬರ್ಗ. ಈಗ ಬಹುರಾಷ್ಟ್ರೀಯ ಕಂಪನಿಗಳು ಬರ್ಬೇಕಾದ್ರೆ ಅವ್ರಿಗೆ ಮೊದಲನೇ ಆದ್ಯತೆ ಏನ್ ಕೊಡ್ಬೇಕು? ಅವ್ರು ಬರೋದಕ್ಕೆ ಹೋಗೋದಕ್ಕೆ ಏರೋಪ್ಲೇನ್ ಬೇಕಾದ್ರೆ. ಈಗ 4 ಮಾಡಿದಾರೆ ಅವರು. ಈಗ ಬೆಳಗಾವಿಯಲ್ಲಿ ಏರೋಡ್ರೋಮ್ ಇದೆ, ಇಲ್ಲಿ ಬೆಂಗಳೂರಲ್ಲಿ ಇದೆ, ಗುಲ್ಬರ್ಗಾದಲ್ಲಿ ಮಾಡಿದ್ದಾರೆ. ಆ ಜನಕ್ಕೆ ಅಲ್ಲಿ ಮಾಡಿ ಅವ್ರಿಗೆ ಅಲ್ಲಿ ಕೈಗಾರಿಕೆನೋ ಅಭಿವೃದ್ಧಿನೋ ಮಾಡಿದ್ರೆ ಈ ಬೆಂಗಳೂರಿಗೆ ಬರುವಂತವ್ರು ಕಡಿಮೆ ಆಗೋರು. ಈಗ ಊರಿಗೆ ಪ್ರಪಂಚದ ಜನವೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟು ಈಗ ಬೆಂಗಳೂರು ಕಾಯ್ತಾ ಇಲ್ಲ. 2 ತಿಂಗಳು ನೀರು ಇಲ್ಲದೆ ಹೋದ್ರೆ ಎಲ್ಲ ವಾಪಸ್ ಬರ್ತಾರೆ. ನಮ್ಮ ಮಂಡ್ಯದಲ್ಲಿ ಇರೋರೇ ಎಷ್ಟೋ ಜನ ಬಂದಿದ್ದಾರೆ. ಅದಕ್ಕೆ ರೀತಿ ನೀತಿ ಏನೂ ಇಲ್ಲ. ಅವನು ಯಾರೋ ದುಡ್ಡು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಅವನು 20 ಅಂತಸ್ತು 1000 ರೂಪಾಯಿ ಮನೆ ಇವ್ರಿಗೆಲ್ಲ ನೀರ ಯಾವ ರೀತಿ ಕೊಡ್ಬೇಕು? ಭೂಮಿನಲ್ಲಿ ಇದೆ. ಬೆಂಗಳೂರಿನಲ್ಲಿ ಬಿದ್ದ ಮಳೆ ನೀರು ಮತ್ತೆ ನಮ್ಮ ಕನ್ನಂಬಾಡಿ ಕಟ್ಟೆ ನೀರು ಬಿದ್ದದ್ದು 28 TMCFT ನೀರು ಒಳಗಡೆ ಇದೆ. ಅದನ್ನ ತಗೊಂಡು ಕೊಡಿ. ಯಾರು ಬೇಡ ಅಂತಾರೆ? ಅದನ್ನ ಮಾಡಲ್ವಂತೆ. ಈಗ ಅವ್ರಿಗೆಲ್ಲ ಬೇಕಾಗಿರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ಕೊಂಡು ಈ ನೀರಲ್ಲಿ ಇದೆಲ್ಲ ಮಾಡ್ಕೊಳ್ಳೋದು. ಇವೆಲ್ಲ ಮಾಡ್ಕೊಂಡು ಅವರ ಐಷಾರಾಮಿ ಜೀವನ, ಅವರ ವ್ಯವಸ್ಥೆಗೋಸ್ಕರ ಮಾಡ್ಕೊಂಡು ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಈಗಿರ್ತಕ್ಕಂಥ 4 ಡ್ಯಾಮು, ಒಂದು ಹೇಮಾವತಿ, ಒಂದು KRS, ಒಂದು ಕಬಿನಿ, ಒಂದು ಹಾರಂಗಿ, ಈ 4 2050ನೇ ಇಸ್ವಿ ಅಷ್ಟರಲ್ಲಿ ಪೂರ್ತಿ ಕುಡಿಯೋ ನೀರಿಗೆ ಇವು ಸೀಮಿತ ಆಗುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ದಯಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ತಮ್ಮಂತ ವಿಚಾರ ಇರ್ತಕ್ಕಂಥವ್ರು ತಾವುನೇ ಸರ್ಕಾರದ ಮೇಲೆ ಪ್ರಭಾವ ಬೀರಿ. ಈಗ ನೋಡಿ, ನೀರು ಬಿಡುವಿಲ್ಲ ಅಂತಂದ್ರು. ಈಗ ಕಬಿನಿನಲ್ಲಿ ನೀರು ಬಂತು, ವಯನಾಡಲ್ಲಿ ಮಳೆ ಬೀಳ್ತು, ನೀರು ಬಿಟ್ರು. ಈಗ ಆಲೆ ಮುಗಿದೋಯ್ತು. ಈಗ ನೀರಿನ ಸುದ್ದಿನೇ ಮಾತಾಡಲ್ರು. ಯಾಕಂತಂದ್ರೆ ಸಮಸ್ಯೆ ಬಗೆಹರಿತಲ್ಲ. ಈಗ ಅದು ಬೇರೆ ವಿಷಯ. ಆದ್ರಿಂದ ದಯಮಾಡಿ ಈಗ ನಾವು ನೀವು ಎಲ್ಲ ಯೋಚನೆ ಮಾಡುವಂತಹದ್ದು ನಮ್ಮ ಮಂಡ್ಯದವ್ರು ಬೇರೆ ಅಲ್ಲ, ಬೆಂಗಳೂರಿನವ್ರು ಬೇರೆ ಅಲ್ಲ, ಅಥವಾ ಕರ್ನಾಟಕದ ರೈತರು ಬೇರೆ ಅಲ್ಲ, ತಮಿಳುನಾಡಿನ ರೈತರು ಬೇರೆ ಅಲ್ಲ. ಅವ್ರಿಗೆ ಒಂದು ಸರ್ಕಾರ ಬಹಳಷ್ಟು ಸಹಕಾರ ಕೊಡ್ತದೆ. ಇಲ್ಲಿ ಸರ್ಕಾರಕ್ಕೂ ನಮಗೇನೋ ಗಲಾಟೆ. ಈಗ ಅಲ್ಲಿ ತಮಿಳುನಾಡಿನಲ್ಲಿ ಕೇಸ್ ಇರೋದು ರೈತರ ಮೇಲೆ, ರೈತ ಹಾಕಿರೋದು ಕೇಸು. ಈಗ ಇದ್ದಾರೆ ಅವರು ರಂಗನಾಥ್ ಅಂತ ಅಂದ್ಬಿಟ್ಟು ಮಲ್ಲಾರ್ಗುಡಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೆ ಹೆಸರು ಮಾತ್ರ ರೈತನ ಹೆಸರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋದು. ಎಲ್ಲ ವ್ಯವಹಾರನೂ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ. ಇಲ್ಲಿ ಹೋರಾಟನೂ ನಾವು ಮಾಡಬೇಕು, ನಿಮ್ಮಂತವ್ರು ಸಂಪರ್ಕ ಮಾಡ್ಬೇಕಾದ್ರೆ ನಾವೇ ಮಾಡ್ಬೇಕು. ಸರ್ಕಾರ ಏನೂ ಇಲ್ಲ. ಈಗ ನೋಡಿ, ಒಂದು SM ಕೃಷ್ಣ ಅವ್ರ ಕಾಲದಲ್ಲಿ ನಾವೆಲ್ಲ ಗಲಾಟೆ ಮಾಡಿ ಒಂದು ಸೆಲ್ ಅಂತ ಮಾಡಿದ್ರು, ಈ ಕಾವೇರಿ ಸೆಲ್ ಅಂತ ಅಂದ್ಬಿಟ್ಟು 3 ಜನದ ಕಮಿಟಿ ಮಾಡಿ ಒಬ್ರು ಶಂಕರ್ ರಾವ್ ಅಂತ ಅಧ್ಯಕ್ಷರು ಮಾಡಿದ್ರು, ಒಬ್ರು ಮನು ಅಂತ ಒಬ್ರು ಸದಸ್ಯರು ಮಾಡಿದ್ರು, ರಘುರಾಮ್ ಅಂತ ಅವ್ರನ್ನ ಮಾಡಿದ್ರು, ಒಬ್ಬ ಚೀಫ್ ಇಂಜಿನಿಯರ್ನ ಮೆಂಬರ್ ಸೆಕ್ರೆಟರಿ ಮಾಡಿದ್ರು. ಅವ್ರು ಮಾಡಿದಂತ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ಡಾಕ್ಯುಮೆಂಟ್ ಇದ್ದಿದ್ರಿಂದ ನಮಗೆ ಟ್ರಿಬ್ಯುನಲ್ ಅಲ್ಲಿ
ನಮ್ಗೆ ಅಲ್ಪ ಸ್ವಲ್ಪ ನಮ್ಗೆ ನ್ಯಾಯ ಸಿಕ್ತು. ಈಗ ಯಾಕೆಂದ್ರೆ ಈಗ ನಿಮ್ ಕೋರ್ಟ್ ಹತ್ರ ಬಂದ್ರೆ ಯಾರಾದ್ರೂ ಡಾಕ್ಯುಮೆಂಟ್ ಬೇಕೇ ಹೊರತು ನೀವು ಈಗೆಲ್ಲ ಭಾಷಣ ನಡೆಯಲ್ಲ ಅಲ್ಲಿ. ಈಗ ಅದನ್ನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಅದು ಹಿಂದೂ ಪತ್ರಿಕೆ ಅನ್ನೋದು ಇದೆಯಲ್ಲ, ಇವತ್ತೇ ಕಾವೇರಿ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿರ್ತಕ್ಕಂಥದ್ದು ಆ ಪತ್ರಿಕೆ. ಈಗ ಇಲ್ಲಿ ಭಾಷಣ ಮಾಡಿದ್ದು ಈಗಾಗಲೇ ಹೋಗಿದೆ ಅಲ್ಲಿಗೆ, ಅವ್ರ ಸರ್ಕಾರಕ್ಕೆ ವರದಿ ಕೊಡ್ತಾರೆ. 200 ಪತ್ರಿಕೆಯವರು ನಮ್ಮನ್ನೇ ಎದೆ ಕರೀತಾರೆ. ಏನೂ ಮಾಡಕ್ಕಾಗಲ್ಲ. ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರಿಂದ ದಯಮಾಡಿ ತಾವೆಲ್ಲ ಹಿರಿಯರಿದ್ದೀರಿ, ತಜ್ಜರಿದ್ದೀರಿ, ಇದಕ್ಕೆ ನಮ್ಗೆಲ್ಲ ಸಹಕಾರನ ಕೊಡಬೇಕು, ಸರ್ಕಾರದ ಮೇಲೇನು ಪ್ರಭಾವ ಬೀರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ. ಸಮಯದ ಅಭಾವದಿಂದ ಒಂದು ಮೌಲಿಕ 4 ಕೂತ್ಕೊಳ್ಳಿ.